ಚಾಲಕನ ನಿಯಂತ್ರಣ ತಪ್ಪಿ ಬಿಎಂಟಿಸಿ ಬಸ್ ಅಪಘಾತಕ್ಕೀಡಾಗಿರುವಂತಹ ಘಟನೆ ಬೆಂಗಳೂರಿನ ಕಾವೇರಿ ಜಂಕ್ಷನ್ ಬಳಿ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಯಲಹಂಕ ನ್ಯೂ ಟೌನ್ ಇಂದ ಮೆಜೆಸ್ಟಿಕ್ ಕಡೆ ಬರ್ತಾ ಇದ್ದಂತಹ ಬಿಎಂಟಿಸಿ ಬಸ್ ಬೆಳಗ್ಗೆ 6 ಗಂಟೆಗೆ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಈ ಒಂದು ರಸ್ತೆಯ ಬದಿಯಲ್ಲಿ ಅಂದರೆ ರಸ್ತೆಯ ಒಂದು ಮಧ್ಯಭಾಗದಲ್ಲಿ ಇದ್ದಂತಹ ಕಸವನ್ನ ಎತ್ತಲಿಕ್ಕೋಸ್ಕರ ಒಂದು ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡು ಒಂದಿಬ್ರು ಮೂವರು ಪೌರ ಕಾರ್ಮಿಕರು ಇರ್ತಾರೆ. ಈ ವೇಳೆ ಆ ಕಡೆಯಿಂದ ಬಂದಂತಹ ಬಿಎಂಟಿಸಿ ಬಸ್ ಏನಿದೆ ಅದು ಟ್ರ್ಯಾಕ್ಟರ್ಗೆ ಡಿಕ್ಕಿಯನ್ನು ಹೊಡೆದಿದೆ. ಡಿಕ್ಕಿಯನ್ನು ಹೊಡೆದ ತಕ್ಷಣ ಚಾಲಕನ ನಿಯಂತ್ರಣ ತಪ್ಪಿ ಅದು ಎಡಭಾಗದಲ್ಲಿದ್ದಂತಹ ಫುಟ್ಪಾತ್ ಏನಿದೆ ಫುಟ್ಪಾತ್ಗೆ ಡಿಕ್ಕಿ ಹೊಡೆದಿದೆ. ಫುಟ್ಪಾತ್ಗೆ ಡಿಕ್ಕಿ ಹೊಡೆದ ಪರಿಣಾಮವನ್ನ ದೃಶ್ಯದಲ್ಲಿ ಕಾಣಬಹುದು. ಇಲ್ಲಿದ್ದಂತಹ ಏನು ಎಲ್ಲವೂ ಸಹ ಛಿದ್ರವಾಗಿರುವಂತಹ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು. ಜೊತೆಗೆ ಈ ಒಂದು ಫುಟ್ಪಾತ್ಗೆ ಡಿಕ್ಕಿ ಹೊಡೆದು ಈ ಒಂದು ಗೇಟ್ ಇದೆ, ಇಲ್ಲಿ ಒಂದು ಗೇಟ್ಗೂ ಸಹ ಡಿಕ್ಕಿಯನ್ನು ಹೊಡೆದ ತಕ್ಷಣ ಗೇಟ್ ಕೂಡ ಮುರಿದು ಬಿದ್ದಿರುವಂತಹ ದೃಶ್ಯವನ್ನು ಕಾಣ್ಬೋದು. ಇದೇ ಟ್ರ್ಯಾಕ್ಟರ್ ಬೆಳಿಗ್ಗೆ ರಸ್ತೆ ಬದಿಯಲ್ಲಿ ಕಸವನ್ನು ಎತ್ಕೊಳ್ಳೋಕೆ ನಿಂತಿರುತ್ತೆ. ಈ ಟ್ರ್ಯಾಕ್ಟರ್ ಹಿಂದ್ಗಡೆಗೆ ಡಿಕ್ಕಿ ಹೊಡೆದು ಬಿಎಂಟಿಸಿ ಬಸ್ ಈ ರೀತಿಯಾಗಿ ಅಪಘಾತವನ್ನು ಎಸಗಿರುವಂಥದ್ದು. ಬಿಎಂಟಿಸಿ ಬಸ್ನ ಮುಂದಿನ ಗ್ಲಾಸ್ ಕೂಡ ಯಾವ ರೀತಿಯಾಗಿ ಇಲ್ಲಿ ಬಿದ್ದಿದೆ ಅಂತ ನೋಡ್ಬೋದು. ಅದೃಷ್ಟವಶಾತ್ ಈ ಒಂದು ಅಪಘಾತದಲ್ಲಿ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಆದರೆ ಬಸ್ಸಿನ ಮುಂಭಾಗ ಜಖಮ್ ಆಗಿದ್ದು ಅದರ ಗ್ಲಾಸ್ ಪೀಸಸ್ ಕೂಡ ಮುಂದಿನ ಭಾಗದಲ್ಲಿ ಇದ್ದಂತಹ ಗ್ಲಾಸ್ ಪೀಸಸ್ ಕೂಡ ಇಲ್ಲಿ ನೆಲದಲ್ಲಿ ಬಿದ್ದಿದೆ. ಸದ್ಯಕ್ಕೆ ಇಲ್ಲಿನ ಸಿಬ್ಬಂದಿಗಳು ಗೇಟನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದಾಶಿವನಗರ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಆ ಬಸ್ ಮತ್ತು ಟ್ರ್ಯಾಕ್ಟರ್ ಅನ್ನು ಈಗ ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಬಿಎಂಟಿಸಿ ಬಸ್ ಅಪಘಾತಕ್ಕೀಡಾಗಿರುವಂತಹ ಘಟನೆ ಬೆಂಗಳೂರಿನ ಕಾವೇರಿ ಜಂಕ್ಷನ್ ಬಳಿ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಯಲಹಂಕ ನ್ಯೂ ಟೌನ್ ಇಂದ ಮೆಜೆಸ್ಟಿಕ್ ಕಡೆ ಬರ್ತಾ ಇದ್ದಂತಹ ಬಿಎಂಟಿಸಿ ಬಸ್ ಬೆಳಗ್ಗೆ 6 ಗಂಟೆಗೆ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಈ ಒಂದು ರಸ್ತೆಯ ಬದಿಯಲ್ಲಿ ಅಂದರೆ ರಸ್ತೆಯ ಒಂದು ಮಧ್ಯಭಾಗದಲ್ಲಿ ಇದ್ದಂತಹ ಕಸವನ್ನ ಎತ್ತಲಿಕ್ಕೋಸ್ಕರ ಒಂದು ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡು ಒಂದಿಬ್ರು ಮೂವರು ಪೌರ ಕಾರ್ಮಿಕರು ಇರ್ತಾರೆ. ಈ ವೇಳೆ ಆ ಕಡೆಯಿಂದ ಬಂದಂತಹ ಬಿಎಂಟಿಸಿ ಬಸ್ ಏನಿದೆ ಅದು ಟ್ರ್ಯಾಕ್ಟರ್ಗೆ ಡಿಕ್ಕಿಯನ್ನು ಹೊಡೆದಿದೆ. ಡಿಕ್ಕಿಯನ್ನು ಹೊಡೆದ ತಕ್ಷಣ ಚಾಲಕನ ನಿಯಂತ್ರಣ ತಪ್ಪಿ ಅದು ಎಡಭಾಗದಲ್ಲಿದ್ದಂತಹ ಫುಟ್ಪಾತ್ ಏನಿದೆ ಫುಟ್ಪಾತ್ಗೆ ಡಿಕ್ಕಿ ಹೊಡೆದಿದೆ. ಫುಟ್ಪಾತ್ಗೆ ಡಿಕ್ಕಿ ಹೊಡೆದ ಪರಿಣಾಮವನ್ನ ದೃಶ್ಯದಲ್ಲಿ ಕಾಣಬಹುದು. ಇಲ್ಲಿದ್ದಂತಹ ಏನು ಎಲ್ಲವೂ ಸಹ ಛಿದ್ರವಾಗಿರುವಂತಹ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು. ಜೊತೆಗೆ ಈ ಒಂದು ಫುಟ್ಪಾತ್ಗೆ ಡಿಕ್ಕಿ ಹೊಡೆದು ಈ ಒಂದು ಗೇಟ್ ಇದೆ, ಇಲ್ಲಿ ಒಂದು ಗೇಟ್ಗೂ ಸಹ ಡಿಕ್ಕಿಯನ್ನು ಹೊಡೆದ ತಕ್ಷಣ ಗೇಟ್ ಕೂಡ ಮುರಿದು ಬಿದ್ದಿರುವಂತಹ ದೃಶ್ಯವನ್ನು ಕಾಣ್ಬೋದು. ಇದೇ ಟ್ರ್ಯಾಕ್ಟರ್ ಬೆಳಿಗ್ಗೆ ರಸ್ತೆ ಬದಿಯಲ್ಲಿ ಕಸವನ್ನು ಎತ್ಕೊಳ್ಳೋಕೆ ನಿಂತಿರುತ್ತೆ. ಈ ಟ್ರ್ಯಾಕ್ಟರ್ ಹಿಂದ್ಗಡೆಗೆ ಡಿಕ್ಕಿ ಹೊಡೆದು ಬಿಎಂಟಿಸಿ ಬಸ್ ಈ ರೀತಿಯಾಗಿ ಅಪಘಾತವನ್ನು ಎಸಗಿರುವಂಥದ್ದು. ಬಿಎಂಟಿಸಿ ಬಸ್ನ ಮುಂದಿನ ಗ್ಲಾಸ್ ಕೂಡ ಯಾವ ರೀತಿಯಾಗಿ ಇಲ್ಲಿ ಬಿದ್ದಿದೆ ಅಂತ ನೋಡ್ಬೋದು. ಅದೃಷ್ಟವಶಾತ್ ಈ ಒಂದು ಅಪಘಾತದಲ್ಲಿ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಆದರೆ ಬಸ್ಸಿನ ಮುಂಭಾಗ ಜಖಮ್ ಆಗಿದ್ದು ಅದರ ಗ್ಲಾಸ್ ಪೀಸಸ್ ಕೂಡ ಮುಂದಿನ ಭಾಗದಲ್ಲಿ ಇದ್ದಂತಹ ಗ್ಲಾಸ್ ಪೀಸಸ್ ಕೂಡ ಇಲ್ಲಿ ನೆಲದಲ್ಲಿ ಬಿದ್ದಿದೆ. ಸದ್ಯಕ್ಕೆ ಇಲ್ಲಿನ ಸಿಬ್ಬಂದಿಗಳು ಗೇಟನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದಾಶಿವನಗರ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಆ ಬಸ್ ಮತ್ತು ಟ್ರ್ಯಾಕ್ಟರ್ ಅನ್ನು ಈಗ ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.